ಅವಿ ನೋಡಿ ಬಂತು. ₹4,300 ಕೊಟ್ಟಿರೋದಕ್ಕೆ ಪೌಚ್ ಚೆನ್ನಾಗಿರೋದು ಕೊಟ್ಟವ್ರೆ. ಏನ್ ಪವಿ ಇವೆಲ್ಲ ಹೆಂಗ್ ಯೂಸ್ ಮಾಡೋದು ಅಂತಾನೆ ಗೊತ್ತಿಲ್ಲ ನನಗೆ. ದೊಡ್ಡದಾಗಿ ಬುಕ್ ಮಾಡಿದ್ದೀನಿ. ಇದು ಹಿಂಗೆ ಹಾಕೊಳ್ಳೋದು ಅನ್ಸುತ್ತೆ. ಮೂರಿದೆಯಲ್ಲ, 3 ಮೈಕ್ ಅನ್ಸುತ್ತೆ ಅಲ್ಲ. ಹ್ಞೂ ಇಲ್ಲ, 2 ಮೈಕು, 1 ರಿಸೀವರ್. ಇಲ್ಲಿ ನೋಡಿ ಇಲ್ಲಿ. ಓ ಇದು ರಿಸೀವರ್. ಅದು ರಿಸೀವರು. ಇವೆರಡು ಮೈಕ್ ಅನ್ಸುತ್ತೆ. ಮತ್ತೆ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನೋಡಿ ಬಾಕ್ಸ್ ಇಲ್ಲಿದೆ. ಓ ಎಲ್ಲದಕ್ಕೂ ಒಂದೊಂದು ಕೇಬಲ್ ಕೊಟ್ಟಿರಂಗಿದ್ದಾರೆ. ಏನೋ ಐಡಿಯಾ ಇಲ್ಲ, ನೋಡೋಣ. ಓಹೋ ಶುದ್ಧ. ಇಲ್ಲ ಐದಿದೆ. ಚಿತ್ರ ನೋಡ್ಕೋಬೇಕಷ್ಟೇ ನಾನು ಇವಾಗ. ಆಮೇಲೆ ನೋಡ್ತೀನಿ. ಇಯರ್ಫೋನು ಇದೆ. ಇದೆ ಎಂತಕ್ಕೆ? ಫೋನ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕ? ನೀವು ಕೇಳಿಸ್ಕೋಬೋದೇನೋ ಅದರಲ್ಲಿ, ನಿಮ್ಮ ವಾಯ್ಸ್ ನೀವು. ಓಕೆ, ಇದು ಫೋನು ಕನೆಕ್ಟ್ ಮಾಡ್ಬಿಟ್ಟು ಹಾಕೊಳ್ಳೋದೇನೋ, ಏನು ಗೊತ್ತಿಲ್ಲ ಗುರು. 2 ಮೈಕ್ ಇದೆ ಇಲ್ಲಿ. ಇಯರ್ಫೋನ್ 2 ಇದೆ ಇಬ್ರಿಗೆ. ಇದು ಇದಕ್ಕೆ ಅನ್ಸುತ್ತೆ ಈ ತರ ಅಲ್ವಾ? ಅದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಕ್ಕೆ. ಓಕೆ, ಇದೆರಡನಾ? ಇದೆರಡು ಮೈಕಿಗೆ ಹಾಕೋಬಹುದು. ಇದಾ? ಎಲ್ಲ ಹಾಕೋದು. ಅದನ್ನ ಓಪನ್ ಮಾಡಿ ಅದ್ರ ಮೇಲೆ ಹಿಂಗೆ ಹಾಕೊಳ್ಳೋದು. ಎಲ್ಲಿ ನೀವು ವಾಯ್ಸ್ ಕೊಡ್ತೀರಲ್ಲ ಅಲ್ಲಿ. ಅವಾಗ ಬ್ಯಾಕ್ ಗ್ರೌಂಡ್ ಏನು ಕೇಳಿಸಲ್ಲ ಅಂದ್ರೆ ನಿಮ್ದು ನಾಯ್ಸ್ ಜಾಸ್ತಿ ಕ್ಯಾನ್ಸಲ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ. ಇಲ್ಲಿ ನೋಡಿ, ನಿಮ್ ಲಿಲ್ಲಿ ಹೇರ್ ತರ ಇದೆ. ಈ ತರ ಇದು ನಾವು ಮಾತಾಡೋದು ಇಲ್ಲಿಂದ ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ. ಚಾರ್ಜ್ಗೆ ಹಾಕ್ಬೇಕು ಅನ್ಸುತ್ತೆ ಇನ್ನ ಅಲ್ಲ. ಕನೆಕ್ಟ್ ಮಾಡ್ಕೋಬೇಕಾ ಬ್ಲೂಟೂತ್ ಇಂದ ಫೋನ್ಗೆ? ಇದನ್ನ ತೋರಿಸಿ. ಇನ್ನು ಎಷ್ಟು ಪುಟ್ಟಾಣಿದ್ ಮೈಕ್ ಬರುತ್ತೆ ಅಲ್ಲ ಇವಾಗ. ಹೌದು, ಎಲ್ಲ ಇನ್ನ ಕಾಸ್ಟ್ಲಿ ಅನ್ಸುತ್ತೆ. ಇದೇ 4,000, ಅದೊಂದು 40,000 ವರ್ಗೂ ಇರೋದು. ಸದ್ಯಕ್ಕೆ ಇದ್ರಲ್ಲೇ ಮಾಡೋಣ. ಇದನ್ನೇ ಯೂಸ್ ಮಾಡ್ತೀನಿ ಫಸ್ಟ್.